ನಮಸ್ಕಾರ. ನಾನು ನಿಮ್ಮ ನೂತನ್. ಸೊ ಇವತ್ತು ಹೊಸ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ಫಸ್ಟ್ ನಿಮಗೆ ಏನೇ ಸ್ಟಾರ್ಟ್ ಮಾಡ್ಬೇಕಂದ್ರು HTML ಆಗಲಿ, CSS ಆಗಲಿ, ಜಾವಾ ಸ್ಕ್ರಿಪ್ಟ್ ಆಗಲಿ, ಏನೇ ಆಗಲಿ ಸ್ಟಾರ್ಟ್ ಮಾಡ್ಬೇಕಂದ್ರೂ ಫಸ್ಟ್ ನಿಮಗೆ ಸಾಫ್ಟ್ವೇರ್ ಬೇಕಾಗುತ್ತೆ ಅಲ್ವಾ? ಯಾವ ಸಾಫ್ಟ್ವೇರಲ್ಲಿ ನೀವು ಕೋಡ್ ಬರಿಬೇಕು ಅಂತ ಅನ್ಕೊಂತೀರೋ ಆ ಸಾಫ್ಟ್ವೇರ್ ಫಸ್ಟ್ ಇನ್ಸ್ಟಾಲ್ ಮಾಡ್ಕೊಬೇಕಲ್ವಾ ನಿಮ್ಮ PC ಗೆ. ಸೊ ಫಸ್ಟು ನಾನು ಇವತ್ತು ಏನು ಹೇಳ್ಕೊಡ್ತೀನಿ ಅಂದರೆ, ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತೀವಿ, ಫಸ್ಟು ನಾವು ಏನೇ ಕೋಡ್ ಬರೆಯೋ ಮುಂಚೆ ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತೀವಿ ಅಂತ ಹೇಳ್ಕೊಡ್ತೀನಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಸೊ ಫಸ್ಟು ನಿಮ್ಮ ಗೂಗಲ್ ಕ್ರೋಮ್ಗೆ ಹೋಗಿ. ಸೊ ಇಲ್ಲಿ ನೀವು ಫಾರ್ ಎಕ್ಸಾಂಪಲ್ ಬೇಸಿಕ್ಲಿ ಎಲ್ಲದಕ್ಕಿಂತ ಮುಂಚೆ ನಾನು ಹೇಳ್ಕೊಡ್ಬೇಕು ಅಂದರೆ ವಿಜುವಲ್ ಸ್ಟುಡಿಯೋ ಯೂಸ್ ಮಾಡ್ಕೊತೀವಿ ಆ್ಯಕ್ಚುಲ್ ಆಗಿ. ಯಾಕಂದರೆ ಇದು ತುಂಬ ಲೈಟ್ ವೆಯ್ಟು. ನಿಮಗೆ ಏನೇ ಬೇಕು ಎಕ್ಸ್ಟ್ರಾ ಬೇಕು ಅಂದ್ರೂ ನೀವು ಎಕ್ಸ್ಟೆನ್ಷನ್ ಮುಖಾಂತರ ನೀವು ಈಸಿಯಾಗೆ ಇನ್ಸ್ಟಾಲ್ ಮಾಡ್ಕೊಬೋದು. ಸೊ ನನ್ನ ಪ್ರಿಫರೆನ್ಸ್ ವಿಜುವಲ್ ಸ್ಟುಡಿಯೋ. ಮತ್ತು ಫಾರ್ ಎಕ್ಸಾಂಪಲ್ ನಾನು ಇನ್ನು ಮುಂದಿನ ವಿಡಿಯೋದಲ್ಲಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ನಾನು ಹೇಳಿರೋ ಹಾಗೆ ಪೈಥಾನ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಸೊ ವಿಜುವಲ್ ಸ್ಟುಡಿಯೋ ನೀವು ಯೂಸ್ ಮಾಡಿಕೊಂಡ್ರೆ ಪೈಥಾನ್ನ ಬೇಸಿಕ್ಲಿ ಒಂದು ಎಕ್ಸ್ಟೆನ್ಷನ್ ಆಗಿ ಇನ್ಸ್ಟಾಲ್ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು. ನೀವು ಬೇರೆ ಸಾಫ್ಟ್ವೇರು ಯೂಸ್ ಮಾಡ್ಬೋದು, ಪೈಚಾಮ್ ಇರ್ಬೋದು, ಇಲ್ಲ ಫಾರ್ ಎಕ್ಸಾಂಪಲ್ ನೀವು ಜಾವಾ ಬರಿತೀರಿ ಅಂದರೆ ಎಕ್ಲಿಪ್ಸ್ ಇರ್ಬೋದು, ಏನೇ ಇರ್ಬೋದು. ಬಟ್ ನಿಮಗೆ ಈಸಿಯಾಗೆ ಲೈಟ್ ವೇಟಾಗೆ ನೀವು ಇನ್ಸ್ಟಾಲ್ ಮಾಡಿಕೊಂಡು ಯುಟಿಲೈಸ್ ಮಾಡ್ಕೊಬೋದು. ಓಕೆನಾ? ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಫಸ್ಟ್ ನೀವೇನು ಮಾಡ್ಬೋದು ಅಂದರೆ ಇಲ್ಲೋಗಿ ವಿಜುವಲ್ ಸ್ಟುಡಿಯೋ ಅಂತ ಹೊಡೀರಿ. ಓಕೆ, ನೆಕ್ಸ್ಟು ಫಸ್ಟ್ ಲಿಂಕ್ಗೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಈಸಿಯಾಗೆ ಇಲ್ಲಿ ನೋಡಿ, ಇಲ್ಲಿ ಡೌನ್ಲೋಡ್ ಇಲ್ಲ ಇಲ್ಲೂ ಡೌನ್ಲೋಡ್ ಇದೆ, ಡೌನ್ಲೋಡ್ ಹೊತ್ತಿ. ಸೊ ಇಲ್ಲಿ ಡೌನ್ಲೋಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ನಿಮಿಷ ಡೌನ್ಲೋಡ್ ಆಗಲಿ. ಮತ್ತೆ ಇದರಲ್ಲೂ ಬೇರೆ ಬೇರೆ ಬರುತ್ತೆ, ವಿಜುವಲ್ ಸ್ಟುಡಿಯೋ ಕಮ್ಯುನಿಟಿ ಅದೆಲ್ಲ ಬರುತ್ತೆ. ಇದು ಬೇಕಾಗಿಲ್ಲ ಬೇಸಿಕ್ಲಿ. ವಿಜುವಲ್ ಸ್ಟುಡಿಯೋ ಕೋಡ್ ಅಂತ ಹೊತ್ತಿ. ಸೊ ನೆಕ್ಸ್ಟು ಇಲ್ಲೇ ಓಪನ್ ಮಾಡಿ ಅಗ್ರಿಮೆಂಟ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಎ ಡೆಸ್ಕ್ಟಾಪ್ ಐಕಾನ್ ನಿಮಗೆ ಬೇಕಂದರೆ. ನೆಕ್ಸ್ಟ್ ಇನ್ಸ್ಟಾಲ್. ಸೊ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ನಾನು ಮತ್ತೆ ತೋರಿಸ್ತಾ ಇದ್ದೇನೆ ನಿಮಗೆ ಹೆಂಗೆ ಇನ್ಸ್ಟಾಲ್ ಮಾಡೋದು, ಏನು ಪ್ರೊಸೀಜರ್ ಡೌನ್ಲೋಡ್ ಮಾಡಾದ್ಮೇಲೆ ಅಂತ. ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ ಅಲ್ಲ, ಹೆಂಗೆ ಏನು ಅಂತ. ಸೊ ನಿಮ್ಗೆ ಇಲ್ಲಿ ಡೈರೆಕ್ಟ್ರಿನೂ ಚೇಂಜ್ ಮಾಡ್ಕೊಬೋದು. ನಿಮಗೆ C ಡ್ರೈವಲ್ಲಿ ಬೇಡ, D ಡ್ರೈವಲ್ಲಿ ಇಟ್ಕೊತೀನಿ ಅಂದರೆ ಇಟ್ಕೊಬೋದು. ಓಕೆ, ಸೊ ಇಲ್ಲಿ ಡೈರೆಕ್ಟಾಗಿ ಫಿನಿಶ್ ಅಂತ ಒತ್ತಿ. ಇಲ್ಲಿ ನೋಡಿ ಲಾಂಚ್ ವಿಜುವಲ್ ಸ್ಟುಡಿಯೋ ಅಂತ ಚೆಕ್ ಬಾಕ್ಸ್ ಅದು ಕ್ಲಿಕ್ ಆಗಿದೆ. ಸೊ ಫಿನಿಶ್ ಒತ್ತಿ. ಈ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗುತ್ತೆ, ಕಂಗ್ರ್ಯಾಚುಲೇಷನ್ ಬ್ರದರ್. ವಿಜುವಲ್ ಸ್ಟುಡಿಯೋ. ನೀವು ನೋಡಿದಾಗೆ ಇಲ್ಲಿ ವಿಜುವಲ್ ಸ್ಟುಡಿಯೋ ಕೋಡ್ ಕರೆಕ್ಟಾ? ಸೊ ಇದರಲ್ಲಿ ಹೇಗೆ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಬೋದು, ಹೇಗೆ ನೀವು ಫಾರ್ ಎಕ್ಸಾಂಪಲ್ ಇದರಲ್ಲಿ ನೀವು HTML ಕೋಡ್ ಬರಿಬೋದು, ಹೇಗೆ CSS ಕೋಡ್ ಬರಿಬೋದು, ಎಲ್ಲನೂ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಇದು ಜಸ್ಟ್ ಚಿಕ್ಕ ವಿಡಿಯೋ, ಜಸ್ಟ್ ತೋರ್ಸೋದಕ್ಕೆ ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತೀವಿ ನಾವು ಇನ್ಮೇಲೆ ಕೋಡ್ ಬರೆಯೋದಕ್ಕೆ ಅಂತ. ಸೊ ಬೇಸಿಕ್ಲಿ ಎಲ್ಲರಿಗೂ ಗೊತ್ತಾಯ್ತಲ್ಲ, ವಿಜುವಲ್ ಸ್ಟುಡಿಯೋ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ಹೇಳಿದೆ. ಜಸ್ಟ್ ಡೌನ್ಲೋಡ್ ಮಾಡಿ, ಜಸ್ಟ್ ಇನ್ಸ್ಟಾಲ್ ಮಾಡಿ ಅಷ್ಟೇ. ಅಂತ ಏನು ಏನಂತಾರೆ, ದೊಡ್ಡ ಪ್ರೋಸೆಸ್ ಅಂತ ಏನೂ ಇಲ್ಲ ತಲೆ ಕೆಡ್ಸ್ಕೊಳ್ಬೇಕು ಅಂತ ಏನೂ ಇಲ್ಲ. ಈಸಿ ಸಿಂಪಲ್ ಪ್ರೋಸೆಸ್. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಸೊ ನೆಕ್ಸ್ಟ್ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಹೇಗೆ ನೀವು ಒಂದು ಫೈಲ್ನ ಕ್ರಿಯೇಟ್ ಮಾಡಿ. ಇವಾಗ ಇದನ್ನ HTML ಇಲ್ಲಿ ನೋಡ್ಬೋದು ನೀವು. ಫಾರ್ ಎಕ್ಸಾಂಪಲ್ ಅನ್ಟೈಟಲ್ಡ್ 1 ಅಂತ ಇದೆ. ಇಲ್ಲಿ ಏನಂತ ಬರ್ತದೆ, ಸೆಲೆಕ್ಟ್ ಅ ಲ್ಯಾಂಗ್ವೇಜ್ ಆರ್ ಫಿಲ್ ಯೋರ್ ಟೆಂಪ್ಲೇಟ್, ಓಪನ್ ಎ ಡಿಫ್ರೆಂಟ್ ಎಡಿಟರ್ ಅಂತೆಲ್ಲ ಇದೆ. ಸೊ ಇದರಲ್ಲಿ ನೀವು ಈಗ ಫಾರ್ ಎಕ್ಸಾಂಪಲ್ HTML ಕೋಡ್ ಬರಿಬೇಕು ಅಂದರೆ ಹೇಗೆ HTML ಕೋಡ್ ಆಗಿ ಫಸ್ಟ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿಕೊಂಡು ನೀವು ಸ್ಟಾರ್ಟ್ ಮಾಡ್ಬೋದು ನಿಮ್ಮ ಕೋಡಿಂಗ್ ಇದನ್ನ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ಓಕೆ, ಸೊ ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋಗೆ. ಥ್ಯಾಂಕ್ ಯು ಸೋ ಮಚ್. ಬಾಯ್. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ.